ತಿಮ್ಮಪ್ಪನ ದರ್ಶನ ಮಾಡಕ್ಕೆ ತುಂಬಾ ಜನ ಆಯ್ಕೆ ಮಾಡ್ಕೊಳ್ಳೋದೆ ಅಲ್ಪಿರಿ ಮೆಟ್ಲಿನ ಬೆಟ್ಟ ಹತ್ತದು. ಸೊ ನಾವಂತ ಅಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅಲ್ಪಿರಿ ಬೆಟ್ಟನ ಹತ್ಕೊಂಡೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡೋದು. 7 ಬೆಟ್ಟ ದಾಟಿ 3500 ಮೆಟ್ಲತ್ಬೇಕು ತಿಮ್ಮಪ್ಪನ ದರ್ಶನ ಮಾಡ್ಬೇಕಂದ್ರೆ. ಮೊಣಕಾಲ ಅಲ್ಲ ಯಪ್ಪ, ಚಿಪ್ಪೆಲ್ಲ ಅಲ್ಲಾಡ್ದೈತೆ ಆಲ್ರೆಡಿ. ನನಗಂತೂ ಆಗಲ್ಲ ನೋಡಿ, ಎಲ್ಲ ಹತ್ತವ್ರೆ ಮೊಣಕಾಲಲ್ಲಿ. 3500 ಸ್ಟೆಪ್ ಹತ್ತಿದ್ವಿ. 3550 ಸ್ಟೆಪ್ಪು, ಇನ್ನು 50 ಸ್ಟೆಪ್ ಇದೆ. ಬರ್ತಾ ಬರ್ತಾ ಸ್ಟೆಪ್ಸ್ ನೋಡಿ ಹಿಂಗಿದೆ ಹಿಂಗಿಲ್ಲ. ಕರೆಕ್ಟ್ ಆಗಿ 5 ಗಂಟೆಗೆ ರಾಜಗೋಪುರ ಓಪನ್ ಆಗಿದೆ. ಗೋವಿಂದ, ಸಕ್ಕದಾಗಿರೋ ದರ್ಶನ ಆಯ್ತು. ಒಂದು 15 ಸೆಕೆಂಡ್, 10ರಿಂದ 15 ಸೆಕೆಂಡ್ ಕಣ್ ತುಂಬಂತು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ತಿರುಪತಿಗೆ ಸ್ವಾಗತ ಸುಸ್ವಾಗತ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಕ್ಕೂ ಮುಂಚೆ ಪದ್ಮಾವತಿ ತಾಯಿಯ ದರ್ಶನ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಅಂತಾರೆ. ಯಾಕಂದ್ರೆ ನಾವಿಲ್ಲಿ ದರ್ಶನ ಮಾಡ್ಕೊಂಡು ನಮ್ಮ ಕೋರಿಕೆಗಳನ್ನೆಲ್ಲ ಬೇಡ್ಕೊಂಡಾಗ ಡೈರೆಕ್ಟ್ ತಿರುಪತಿಗೆ ಹೋಗುತ್ತೆ, ನಮ್ಮ ಕೋರಿಕೆಗಳು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರ ಫಸ್ಟ್ ಪದ್ಮಾವತಿ ತಾಯಿಯ ದರ್ಶನ ಮಾಡೋಣ. ಇಲ್ಲಿ ಫೋನ್ ಅಲೋ ಇರೋದಿಲ್ಲ, ಮತ್ತೆ ಡ್ರೆಸ್ ಕೋಡ್ ಕೂಡ ಪಂಚೆ ಇರುತ್ತೆ ನೋಡಿ, ಪಂಚೆ ಹಾಕೊಂಡೇ ಹೋಗ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಇರುತ್ತೆ. ನಿಮ್ಗೆ ಅರ್ಲಿ ಮಾರ್ನಿಂಗ್ 3 o'clock ಇಂದನೂ ಓಪನ್ ಇರುತ್ತೆ. ನಾವೀಗ ಬಂದಿರೋದು 3:30. ಫಸ್ಟ್ ತಾಯಿಯ ದರ್ಶನ ಮಾಡೋಣ, ಅದಾದ್ಮೇಲೆ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗೋಣ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ 2 ರೂಟ್ ಇದೆ. ಒಂದು ಅಲಿಪೇರಿ, ಇನ್ನೊಂದು ಶ್ರೀವಾರಿ. ನಾವೀಗ ಹೋಗ್ತಿರೋದು ಅಲಿಪೇರಿ ರೂಟ್ ಮೇಲೆ. ಇದು 3500 ಸ್ಟೆಪ್ ಹತ್ಬೇಕು. ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ. ಗರುಡ ಸ್ವಾಗತ ಮಾಡ್ತಿರೋ ತರ ಇದೆ. ಈಗ ಸಮಯ 4:15ಗೆ ನಾವು ಸ್ಟಾರ್ಟ್ ಮಾಡಿದೀವಿ ನೋಡಿ. ಅಲ್ಲೇ ಎಂಟ್ರೆನ್ಸ್ ಅಲಿಪಿರಿ ಬೆಟ್ಟಕ್ಕೆ ಹತ್ಬೇಕಂದ್ರೆ ಇಲ್ಲಿ ನಿಮ್ಗೆ ಪೂಜೆ ಐಟಮ್ಸ್ ಆಗಿರ್ಬೋದು ಎಲ್ಲಾನು ಇಲ್ಲೇ ಸಿಗುತ್ತೆ. ಸೇನ್ ತಲೆ ಕೆಡ್ಸ್ಕೊಳಂಗಿಲ್ಲ, ನೀವು ಇಲ್ಲೇ ಪೂಜೆ ಸಾಮಾನೆಲ್ಲ ತಗೊಬಹುದು ಆರಾಮಾಗಿ. ಇದೇ ಎಂಟ್ರೆನ್ಸ್ ನೋಡಿ, ಪಕ್ಕದಲ್ಲೇ ನಿಮ್ಗೆ ಪೂಜೆ ಸಾಮಗ್ರಿ ಎಲ್ಲ ಸಿಗುತ್ತೆ. ವೇ ಟು ಫುಟ್ಪಾತ್ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ನೋಡಿ. ಮೊದ್ಲಿಗೆ ನಾವು ಅಲಿಪಿರಿ ಬೆಟ್ಟ ಹತ್ತಕ್ಕೂ ಮುಂಚೆ ಇಲ್ಲಿ ಪೂಜೆ ಮಾಡ್ಬೇಕು. ಕಾಯಿ ಕರ್ಪೂರ ಹಚ್ಚಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಪೂಜೆ ಮಾಡ್ಬೇಕು. ಪ್ರತಿಯೊಂದು ಸ್ಟೆಪ್ಗೂ ಕೂಡ ಕುಂಕುಮ ಅರ್ಶನ ಇಟ್ಕೊಂಡು ಹೋಗ್ತಾರೆ. 3500 ಸ್ಟೆಪ್, ಒಂದಲ್ಲ ಎರಡಲ್ಲ, 3500 ಸ್ಟೆಪ್. ಇದು ಅವ್ರ ಹರಕೆ ಇರುತ್ತೆ. ಇದೇ ರಾಜಗೋಪುರ ನೋಡಿ. ಫಸ್ಟ್ ಗೋಪುರ ನಮ್ಗೆ ಸಿಗೋದು ರಾಜಗೋಪುರ. 5 ಗಂಟೆಗಂತೆ ಎಂಟ್ರಿ, 4 ಗಂಟೆಗೆ ಒಳಗಡೆ ಬರ್ಬೋದು. ಬಟ್ ರಾಜಗೋಪುರ ಓಪನ್ ಆಗೋದು 5 ಗಂಟೆಗೆ. ಸೊ ಎಲ್ಲಾರು ಕೂತಿದ್ದಾರೆ, ಭಕ್ತಾದಿಗಳೆಲ್ಲರೂ ಕೂತಿದ್ದಾರೆ. ಕರೆಕ್ಟ್ ಆಗಿ 5 ಗಂಟೆಗೆ ರಾಜಗೋಪುರ ಓಪನ್ ಆಗಿದೆ. ಗೋವಿಂದ. ಇಲ್ಲೊಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಸ್ಟಾರ್ಟ್ ಮಾಡ್ಬೇಕು. ಇದು ಪ್ರತಿಯೊಂದು ಇದಕ್ಕೂ ಮೆಟ್ಲಿಗೂ ಕುಂಕುಮ ಇಟ್ಕೊಂಡು ಬರ್ತಾ ಇದಾರೆ ಇವರು. ಮೊದಲನೇ ರೂಪ ಮತ್ಸ್ಯ ರೂಪ. ಚೆಕ್ಕಿಂಗ್ ಇರುತ್ತೆ ರಾಜಗೋಪುರ ಆಗಿದ ತಕ್ಷಣ. ಇಲ್ಲಿ ಯಾವ್ದೇ ರೀತಿ ಪ್ಲಾಸ್ಟಿಕ್ ಏನಾದ್ರು ಇತ್ತಂದ್ರೆ ಇಲ್ಲೇ ಕಿತ್ಕೊಂತಾರೆ. ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್, ಅದೆಲ್ಲ ತರಕ್ ಹೋಗ್ಬೇಡಿ. ಸೊ ಇಲ್ಲಿ ಚೆಕ್ಕಿಂಗ್ ಇರುತ್ತೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ 2ನೇ ರೂಪ ನಾವು ನೋಡ್ಬೋದು. ಮತ್ತೊಂದು ರೂಪ ಕುರ್ಮ ಅವತಾರ ಟಾಟಾಯ್ಸ್. 100 ಮೆಟ್ಲು ಹತ್ತಿದೀವಿ. ಇನ್ನು 3350 ಮೆಟ್ಲಿದೆ ಹತ್ತದು. ನೋಡಿ ಎಷ್ಟು ಜನ ಹತ್ತವ್ರು ಆಲ್ರೆಡಿ. ಗೋಪುರ ಬಂತು, ಮೈಸೂರು ಗೋಪುರ. ಇದು ಮೈಸೂರು ಗೋಪುರ, 2ನೇ ಗೋಪುರ. ಶ್ರೀವರಿಗೆ ಏನಾದ್ರೂ ನೀವು ಹೋಗ್ತೀರಾ ಅಂದ್ರೆ 6 ಬೆಟ್ಟ ನೀವು ಹೋಗ್ಬೋದು, ವೆಹಿಕಲ್ ಅಲ್ಲೇ ಹೋಗ್ಬೋದು. 1 ಬೆಟ್ಟ ಮಾತ್ರ ಹತ್ಬೇಕು. ಬಟ್ ಅಲ್ಪಿರಿ 7 ಬೆಟ್ಟ ಕೂಡ ಹತ್ಬೇಕು. ಹಿಂಗೆ ನೀರ್ ಹಿಡಿಯುತ್ತೆ. ಯಾರಿಗೆ ವಯಸ್ಸಾದವರು ಕಷ್ಟ ಇದೆ, ಹತ್ತೋದು ಸ್ವಲ್ಪ ಕಷ್ಟ ಇದೆ. ವಯಸ್ಸಾದವರು ನಾರ್ಮಲ್ ಅವ್ರು ಹತ್ಬೋದು. 600 ಮೆಟ್ಲು ಹತ್ತಿದೀವಿ.
ಆಲ್ರೆಡಿ 2950 ಮೆಟ್ಲು ಐತಿನ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಕ್ಕೆ. ಬೆಂಗಳೂರಿಂದ ಬರ್ತೀರಾ ಅಂದ್ರೆ ನಿಮ್ಗೆ ಡೈರೆಕ್ಟ್ ಬಸ್ ಇದೆ, ಡೈರೆಕ್ಟ್ ಟ್ರೈನ್ ಇದೆ. ಅಲ್ಪಿರಿ ಬೆಟ್ಟ ಟ್ರೈ ಮಾಡ್ತೀರಾ ಅಂದ್ರೆ ಯಾವುದೇ ರೀತಿ ಟಿಕೆಟ್ಸ್ ಇರೋದಲ್ಲ, ಫ್ರೀ ಆಗಿ ಹತ್ಬೋದು. ಈಗ ನಾವು 3ನೇ ಗೋಪುರ ರಾಜ್ಗೋಳು ಮಂಡಪ ಬಂದಿದ್ದೀವಿ. ಆಫ್ಟರ್ 700 ಸ್ಟೆಪ್ಸ್ ಅನ್ಸುತ್ತೆ ಇಲ್ಲಿಗೆ ಬಂದಿರೋದು. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ 3ನೇ ಅವತಾರ ನೋಡ್ಬೋದು, ವರಾಹ ಅವತಾರ. ದರ್ಶನ ಮಾಡ್ಕೊಳ್ಳಿ. ಇನ್ನು ದರ್ಶನದ ಟಿಕೆಟ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಫ್ರೀ ದರ್ಶನ ಕೂಡ ಇರುತ್ತೆ. ಅಲ್ಪಿರಿ ಬೆಟ್ಟ ಹತ್ತಾದ್ಮೇಲೆ ಫ್ರೀ ದರ್ಶನ ಕೂಡ ಮಾಡ್ಬೋದು. ಬಟ್ ನಿಮ್ಗೆ ತುಂಬಾ ಅವರ್ಸ್ ಆಗುತ್ತೆ, ಒಂದು 10 ಅವರ್ 20 ಅವರ್ ಈ ತರ ಆಗುತ್ತೆ. ನೀವೇನಾದ್ರೂ 300 ರುಪೀಸ್ ದರ್ಶನ ಮಾಡ್ತೀರಾ ಅಂದ್ರೆ ನಿಮ್ಗೆ 4 to 5 ಅವರ್ಸ್ ಅಲ್ಲಿ ದರ್ಶನ ಆಗುತ್ತೆ. ಬರ್ತಾ ಬರ್ತಾ ಸ್ಟೆಪ್ಸ್ ನೋಡಿ ಹೆಂಗಿದೆ, ಹಿಂಗಿದೆ, ಹಿಂಗಿಲ್ಲ, ಹಿಂಗಿದೆ ಸ್ಟೆಪ್ಸ್. ಬರ್ತಾ ಬರ್ತಾ 3 ಗೋಪುರ ದಾಟಿದೀವಿ. ಯಾವುದೇ ಊರಿಂದ, ಯಾವುದೇ ಡಿಸ್ಟಿಕ್ ಇಂದ, ಯಾವುದೇ ಸ್ಟೇಟ್ ಇಂದ ಬರ್ತೀರಾ ಅಂದ್ರೆ ನೀವು ತಿರುಪತಿ ಬಸ್ ಸ್ಟಾಪ್ ಅಲ್ಲಿ ನಿಮ್ಗೆ ವಾಶ್ರೂಮ್ ಆಗಿರ್ಬೋದು, ಸ್ನಾನ ಮಾಡ್ಕೊಳಕ್ ಆಗ್ಬೋದು, ಎಲ್ಲ ವ್ಯವಸ್ಥೆ ಇದೆ. ಪಬ್ಲಿಕ್ ಟಾಯ್ಲೆಟ್ಸ್ ಇದೆ. ಕ್ಲೀನ್ನೆಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿಯನ್ನ ನರಸಿಂಹ ಸ್ವಾಮಿಯ ಅವತಾರದಲ್ಲಿ ದರ್ಶನ ಪಡಿಬಹುದು. 1000 ಸ್ಟೆಪ್ಸ್ ಕಂಪ್ಲೀಟೆಡ್. ಸ್ಟಿಲ್ 2500 ಸ್ಟೆಪ್ಸ್ ಪೆಂಡಿಂಗ್. ಬೆಟ್ಟ ತರನೇ ಐತೆ ಮೆಟ್ಲುನ. 1800 ಮೆಟ್ಲು ಹತ್ತಿದೀವಿ. ವೆಂಕಟೇಶ್ವರ ಸ್ವಾಮಿಯ ವಾಮನ ಅವತಾರ ನೋಡ್ಬೋದು ನಾವಿಲ್ಲಿ. 500 ಸ್ಟೆಪ್ಗೆ ನಿಮ್ಗೆ ಅಂಗಡಿಗಳಿರ್ತವೆ ನೋಡಿ. 500 ಸ್ಟೆಪ್ಗೆ ವಾಟರ್ ಬಾಟಲ್, ನೀರಿಗಿರೋ ಹಾಗೆ ಅಂಗಡಿಗಳಿರ್ತವೆ. ಈಗ ನಾವು ಗಾಳಿ ಗೋಪುರಕ್ಕೆ ಬಂದಿದೀವಿ ನೋಡಿ. ಹಿಂದೆ ಗೋವಿಂದ, ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು. ಇನ್ನೂ ಇದೆ, ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಗೋಪುರಗಳಿದೆ. ಬನ್ನಿ ಹೋಗೋಣ. ಇಲ್ಲಿ ಗಂಟ ಏನಂದ್ರೆ ನಾವು ಒಂದೊಂದೇ ಗೋಪುರ 5-5 ನಿಮಿಷ ರೆಸ್ಟ್ ತಗೊಂಡ್ರೆ ಆರಾಮಾಗಿ ಹತ್ಬೋದು. ಅಂತ ಏನು ತುಂಬಾ ಕಷ್ಟ ಅಂತ ಏನಿಲ್ಲ, ಆರಾಮಾಗಿ ಹತ್ಬೋದು. ಪರಶುರಾಮರು ವಿಷ್ಣುವಿನ 5ನೇ ಅವತಾರ ಅಂತ ಹೇಳ್ತಾರೆ. ಈಗ ನಾವು ದರ್ಶನ ಮಾಡ್ತಿರೋದು ವೆಂಕಟೇಶ್ವರ ಸ್ವಾಮಿಯ 5ನೇ ಅವತಾರ, ಪರಶುರಾಮನ ಅವತಾರ. ನೋಡಿ, ಇಲ್ಲೂ ಕಲ್ಗಳ ಮೇಲೆ ಕಲ್ ಕಟ್ಟಿದ್ದಾರೆ. ಅಂದ್ರೆ ಕಲ್ ಮೇಲೆ ಕಲ್ಲಿಟ್ಟು ಮನೆ ಕಟ್ಟಿದ್ರೆ ಅವರ ಕನಸಿನ ಮನೆ ಕಟ್ಬೋದು ಅನ್ನೋ ನಂಬಿಕೆ ಭಕ್ತಾದಿಗಳದು. ವೆಂಕಟೇಶ್ವರ ಸ್ವಾಮಿಯ ರಾಮನ ಅವತಾರ. ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಆದಷ್ಟು ನೀವು ಬೆಳಗ್ಗೆ 4 ಗಂಟೆಗೆ ಬಂದು ಹತ್ತಿ. ಅವಾಗ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಮಧ್ಯಾಹ್ನ ಹತ್ತೀರಾ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ವೆಂಕಟೇಶ್ವರ ಸ್ವಾಮಿಯ ಬಾಲರಾಮ ಕೃಷ್ಣನ ಅವತಾರ. ಈ 8 ಕಿಲೋಮೀಟರ್ ಬಂದಿದ್ದೀವಿ, ಇನ್ನ 2 ಕಿಲೋಮೀಟರ್ ಐತೆ. ಇಲ್ಲ ಹಾಕೋರು ನೋಡಿ. ವೆಂಕಟೇಶ್ವರ ಸ್ವಾಮಿಯ ಕೃಷ್ಣನ ಅವತಾರ. 2600 ಸ್ಟೆಪ್ ಆದ್ಮೇಲೆ ಒಂದೊಂದು ಸ್ಟೆಪ್ ಕೂಡ ಹಿಂಗಿರುತ್ತೆ. 1-2 ಮೆಟ್ಲಿಗೆ ಇಷ್ಟು ಗ್ಯಾಪು, ತಿರ್ಗಾ 1 ಮೆಟ್ಲು. ವೆಂಕಟೇಶ್ವರ ಸ್ವಾಮಿಯ ಕೊನೆ ಅವತಾರ, ಕಲ್ಕಿ ಅವತಾರ. ವೆಂಕಟೇಶ್ವರ ಸ್ವಾಮಿಯ ದಶಾವತಾರ ದರ್ಶನ ಮಾಡಿಸಿದೀನಿ. ಲಾಸ್ಟ್ನೇ ಅವತಾರ ಕಲ್ಕಿ ಅವತಾರನೂ ಆಯ್ತು. ಈಗ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬನ್ನಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ. ವೆಲ್ಕಮ್ ಮಾಡ್ತಿರೋ ತರ ಇದೆ ಆಂಜನೇಯ ಸ್ವಾಮಿ. ಇಲ್ಲಿ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ. ನಾವು ಗರುಡ ಇಂದ, ಅಲ್ಲಿದೆಯಲ್ಲ ಗರುಡ ಇಂದ ಸ್ಟಾರ್ಟ್ ಮಾಡಿದ್ದು. 1, 2, 3 ಗೋಪುರ ಮುಗಿಸಿ ಈಗ ಆಂಜನೇಯ ಸ್ವಾಮಿ ದರ್ಶನ ಆಯ್ತು. ಇನ್ನ 2 ಗೋಪುರ ಇದೆ. ಬರ್ರಿ ಅವನ. ಆಲ್ರೆಡಿ ಬೆಳಗ್ಗೆ ಆಯ್ತು. ಇಲ್ಲಿ ನೋಡಿ ನಮ್ಗೆ ಜಿಂಕೆ ಸಿಕ್ಕಿದೆ. ಜಿಂಕೆ ನಿಮ್ಗೆ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇರುತ್ತೆ ಅಲ್ಲಲ್ಲೇ. ಶ್ರೀವರಿ ಮೆಟ್ಲು ಹತ್ತೀರಾ ಅಂದ್ರೆ ಇನ್ನು ಒಂದೇ ಬೆಟ್ಟ ಹತ್ತಿ ನೀವು ಬೇಗ ದರ್ಶನ ಮಾಡಬಹುದು. ಅದು 1 hour ಅಲ್ಲೆಲ್ಲ ಹತ್ತು ಬಿಡ್ಬೋದು. ಬಟ್ ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 5 ಗಂಟೆಗೆ ನಮ್ಗೆ ರಾಯಗೋಪುರ ಬಿಟ್ಟಿದ್ದು. ಈಗ 7 ಗಂಟೆ ಆಯ್ತು. ಇನ್ನೂ 1 ಗೋಪುರ ಇದೆ. ಲಾಸ್ಟ್ ಮೊಳಕಾಲಲ್ಲಿ ಹತ್ತುವಂತ ಗೋಪುರ ಇದೆ. ಸೊ ಅದನ್ನ ದಾಟಾದ್ಮೇಲೆ ತಿರುಮಲೆಗೆ ಹೋಗೋದು ನಾವು. ಸಖತ್ತಾಗಿದೆ ನೋಡಿ ರೋಡ್ ಬರ್ತಾ ಬರ್ತಾ. ಅಂತೂ ಇಂತೂ ಕೊನೆಗೆ ಲಾಸ್ಟ್ ಬೆಟ್ಟಕ್ಕೆ ಬಂದಿದೀವಿ ನೋಡಿ. ಇದೆ ಲಾಸ್ಟ್ ಬೆಟ್ಟ. ಇದನ್ನ ಮೊಕ್ಕಳ ಬೆಟ್ಟ ಅಂತಾರೆ. ಮೊಣಕಾಲಲ್ಲಿ ಹತ್ತುತ್ತಾರೆ ತುಂಬಾ ಜನ ಈ ಬೆಟ್ಟನ. ಒಳಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ನೋಡಿ ಇಲ್ಲಿ ಆಲ್ರೆಡಿ ಒಬ್ರು ಮೊಣಕಾಲಲ್ಲಿ ಹತ್ತುತ್ತಾ ಇದ್ದಾರೆ.
ಮೊಣಕಾಲಲ್ಲ ಯಪ್ಪ, ಚಿಪ್ಪೆಲ್ಲ ಅಲ್ಲಾಡ್ತೈತೆ ಆಲ್ರೆಡಿ. ನನ್ಗಂತೂ ಆಗಲ್ಲ ನೋಡಿ, ಎಲ್ಲ ಹತ್ತುತ್ತವ್ರೆ ಮೊಳಕಾಲಲ್ಲಿ. ಲಾಸ್ಟ್ ಬೆಟ್ಟ ಮೊಳಕಾಲಲ್ಲಿ ಹತ್ತುತ್ತಾರೆ, ತುಂಬಾ ಜನ ಹರಕೆ ಇರುತ್ತೆ. ಫೈನಲಿ ಇಲ್ಲಿಗೆ ನಮ್ಮ 3550 ಸ್ಟೆಪ್ ಮುಕ್ತಾಯಗೊಂಡಿದೆ. ಅದಾದ್ಮೇಲೆ ಬಂದಂಗೆ ಮೇಲ್ಗಡೆನೆ ನಾಷ್ಟ ಮಾಡ್ಕೊಂಡು ಅಲ್ಲೇ ನಮ್ಗೆ ಫ್ರೆಶ್ ಅಪ್ ಆಗಕ್ಕೆ ಒಳ್ಳೊಳ್ಳೆ ವಾಶ್ರೂಮ್ಸ್, ಟಾಯ್ಲೆಟ್ಸ್ ಸಖತ್ ಕ್ಲೀನ್ ಆಗಿರುವಂತದ್ದು ಸುಮಾರು ಸಿಗುತ್ತೆ. ಆರಾಮಾಗಿ ನಾವು ರೆಡಿ ಆಗ್ಬಿಟ್ಟು ದರ್ಶನಕ್ಕೆ ಬರ್ಬೋದು. ಸೊ ಇವಾಗ ನೀಟಾಗಿ ರೆಡಿ ಆಗಿ ನಾಮಾಗಿಮೆಲ್ಲ ಇಕ್ಸ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ನಾವು ಯಾವ್ದಾನ ಪ್ರೈವೇಟ್ ಕಾರ್ ಇಲ್ಲ ಟಿಟಿಲಿ ಹೋಗ್ಬೇಕಾಗುತ್ತೆ. ದೇವಸ್ಥಾನದ ಹತ್ರ 300 rupees ಆನ್ಲೈನ್ ಟಿಕೆಟ್ ಇದು. ಸೊ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾವ್ರ ನಮ್ಮನ್ನ. VIP ದರ್ಶನ ಈ ಕಡೆ ಇರೋದು, ಹೋಗ್ತಾ ಇರೋದು ನಾವು ನೋಡಿ. ಆನ್ಲೈನ್ ವೇ ಟು ಆನ್ಲೈನ್ 300 rupees ದರ್ಶನ ಹೋಗು ಅಂತ. ಇದು 300 rupees ಇಲ್ಲೇ ಎಂಟ್ರಿ ಇರುತ್ತೆ. ಸಕ್ಕದಾಗಿರೋ ದರ್ಶನ ಆಯ್ತು. ಒಂದು 15 ಸೆಕೆಂಡ್, 10-15 ಸೆಕೆಂಡ್ ಕಣ್ ತುಂಬಂತು. ಮತ್ತೆ ರೋಮಾಂಚನ ಅದೊಂಥರ ಹೇಳಕ್ಕೆ ಸಾಧ್ಯ ಇಲ್ಲ, ಅಂತ ಒಳ್ಳೆ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ಬಂದೆ. ನಾವು 10 ಗಂಟೆಗೆ ದರ್ಶನ ಮಾಡಕ್ಕೆ ಹೋಗಿದ್ದು, 10 ಗಂಟೆಗೆ ಹೋಗಿದ್ದು. ನಮ್ಗೆ 11:15ಗೆಲ್ಲ ದರ್ಶನ ಆಗೋಯ್ತು. 1:15 ಅವರ್ಗೆಲ್ಲ ದರ್ಶನ ಆಗೋಯ್ತು. 300 ರೂಪಾಯಿ ದರ್ಶನ ಹೋಗಿದ್ದು. ಸೊ ಏನಾದ್ರು ದಿವ್ಯ ದರ್ಶನ, ಫ್ರೀ ದರ್ಶನ ಹೋಗಿದ್ರೆ ತುಂಬಾ ಲೇಟ್ ಆಗುತ್ತೆ. ಸೊ 300 rupees ದರ್ಶನ ಎವ್ರಿ ಮಂತ್ 24th ನಾನು ನಿಮ್ಗೆ ಹೇಳಿದ್ನಲ್ಲ, 10 ನಿಮಿಷ 15 ನಿಮಿಷ ಅಷ್ಟೇ ಇರುತ್ತೆ. TTD ಅನ್ನೋ ಆಪ್ ನಲ್ಲಿ ಅವಾಗ್ಲೇ ನಾವು ಬುಕ್ ಮಾಡ್ಕೋಬೇಕು. ಈಗ ಬುಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ 3 ಮಂತ್ ಆದ್ಮೇಲೆ ನಾವು ದರ್ಶನ ಮಾಡ್ಬೋದು, ತಿಮ್ಮಪ್ಪನ ದರ್ಶನ ಮಾಡ್ಬೋದು. ಸಖತ್ ಒಳ್ಳೆ ದರ್ಶನ ಆಯ್ತು. ಮತ್ತೆ ನೀವೇನೇನೆಲ್ಲ ಫಾಲೋ ಮಾಡ್ಬೇಕಂದ್ರೆ, ಇಲ್ಲಿ ಬಂದ್ರೆ ಒಂದು ಪಂಚೆ, ಡ್ರೆಸ್ ಕೋಡ್ ಬಂದ್ಬಿಟ್ಟು ಪಂಚೆನೆ ಇರಬೇಕು. ಮತ್ತೆ ನೀವು ಆ ಬ್ಯಾಗು ಎಲ್ಲಾನು ಒಳಗಡೆ ತಗೊಂಡ್ರೆ ನಿಮ್ಗೆ ಒಳಗಡೆನೆ ನಿಮ್ಗೆ ಆ ಬ್ಯಾಗು, ಫೋನು ಎಲ್ಲ ಇಟ್ಕೊಳಕ್ಕೆ ವ್ಯವಸ್ಥೆ ಇದೆ. ಸೊ ನೀವು ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಬ್ಯಾಗು, ಫೋನ್ ಎಲ್ಲ ಕೊಟ್ರೆ ನಿಮ್ಗೆ ಚೀಟಿ ಕೊಡ್ತಾರೆ. ಎಕ್ಸಿಟ್ ಆದ್ಮೇಲೆ ಆಚೆ ಬಂದ್ಬಿಟ್ಟು ನೀವು ಅಲ್ಲೇ ಇನ್ನೊಂದ್ ಕಡೆ ಬಂದಿರುತ್ತೆ, ನಿಮ್ಮ ಬ್ಯಾಗು, ಫೋನ್ಗಳೆಲ್ಲ ರಿಸೀವ್ ಮಾಡ್ಕೋಬಹುದು. ಹಾಗೆ ಚೆಕಿಂಗ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ನಿಮ್ಮ ಆಧಾರ್ ಮಾತ್ರ ನೀವು ಮಿಸ್ಸೇ ಮಾಡಂಗಿಲ್ಲ. ಇಲ್ಲಿ ನೀವು ಆಧಾರ್ ತರಲೇಬೇಕಾಗುತ್ತೆ, ಯಾಕಂದ್ರೆ ಆಧಾರ್ ಇಲ್ಲದೆ ಇದ್ರೆ ಇಲ್ಲಿ ಎಂಟ್ರಿನೇ ಇಲ್ಲ. ಮುಂದಿನ ಸತಿ ನಾನು ತಿರುಪತಿಗೆ ಬಂದಾಗ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ನಾನು ಬರೋ ತರ ಆಗ್ಲಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ವೆಂಕಟೇಶ್ವರ ಸ್ವಾಮಿ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.